ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ವಾಯ್ಸ್ ಮತ್ತು ಮುಂಜಾನೆ ಎದ್ದೆ ಸ್ವಲ್ಪ ಮುಖ ತೊಗೊಂಡ್ಕೆ ಹೊರಗಡೆ ಹೊಂಟೀನಿ. ಏನಪ್ಪ ನಡೀತದೆ ಅಂತ ನೋಡಲಿಕ್ಕೆ ಬನ್ನಿ ಹೋಗೋಣ. ಹೊರಗಡೆ ಹೋಗಿ ನೋಡಿದರೆ ಈ ರೀತಿಯಾಗಿ ಇತ್ತು. ಎಲ್ಲ ಜನಗಳು ಏನಾದರೂ ಬಂದಿಲ್ಲ, ಜೋಗರ್ ಸಾಮಾನ್ಯ ಭೀ ಬಂದಿಲ್ಲ. ನಮ್ಮ ಊರಿನ ಆಮೇಲೆ ನೀರು ಬಿಟ್ಟು ಇಲ್ಲೋ ಅಂತ ನೋಡೋಕ್ಕೆ ಹೋದೆ. ನೀರು ಭೀ ಬಿಟ್ಟಿಲ್ಲ. ಆಮೇಲೆ ಹಾಲು ತರ್ಲಿಕ್ಕೆ ಅಂತ ಹೊಂಟೀನಿ. ಹಾಲು ತಂದು ಚಾಯ್ ಕುಡಿಯೋಕ್ಕೆ ಮತ್ತೆ ಹಿಂಗಿದ್ದ ಹಿಂಗೆ ರೆಡಿಯಾಗಿ ಆಮೇಲೆ ಗುಡಿಗೆ ಟೆಂಗ್ ಹೊಡ್ಕೊಳಕ್ಕೆ ಹೊಂಟೀನಿ. ಜಾತ್ರೆ ಆ ಗುಡಿಯಪ್ಪ ಅಂದರೆ ಶ್ರೀ ಸಿದ್ಧಬಸವೇಶ್ವರ ಜಾತ್ರೆ. ಅದೇ ಅಲ್ಲಿ ಗುಡಿಗೆ ಹೊಂಟೀನಿ, ಬನ್ನಿ ಹೋಗೋಣ. ಇಲ್ಲಿ ಬಂದಕ್ಕೆ ದೇವರು ಹೇಗೆ ರೀತಿ ಅಲಂಕಾರ ಮಾಡಿದ್ದಾರೆ ಎಂದು ನೋಡಿಕೆ ಆಮೇಲೆ ಮಾಡಿ ಸುತ್ತರ ಸ್ವಲ್ಪ ಕೂತಕ್ಕೆ ಆಮೇಲೆ ಟೆಂಗ್ ಹೊಡ್ಲಿಕ್ಕೆ ಅಂತ ಹೊಂಟೀನಿ. ಟೆಂಗ್ ಹೊಡೆ ಎರಡು ಕಾಯಿ ಟಟೂರ್ಗಾಯಿ ಹೊಡೆದೇವೆ. ಟೆಂಗ ನೋಡ್ತಾ ಇದ್ದಿರ್ಬೋದು ನೀವು. ಟೆಂಗ್ ಹೊಡ್ಲಿಕ್ಕೆ ಹೋದಾಗ ನಂಗೆ ಬಟ್ಟೆ ಇಟ್ಟು ರಾಡಿ ಸಿಡ್ದಿತ್ತು. ಹೀಗೆ ಹೊಸ ಬಟ್ಟೆನ ಮುಂಜಾನೆ ಹೊಲಸದು ನೋಡಿ ಬನ್ನಿ. ಈಗ ಮತ್ತೆ ಬೇರೆ ಗುಡಿಗೆ ಹೋಗೋಣ. ಇಲ್ಲಿ ಬಂದೀನಿ ಹನುಮಂತರ ಗುಡಿಗೆ. ಇಲ್ಲಿ ಊದಿನ ಕಡ್ಡಿ ಹಚ್ಚಿಕ್ಕೆ ಮತ್ತೆ ಬೆಳಗ್ಗೆ ನಮಸ್ಕಾರ ಮಾಡಿ ಟೆಂಗ್ ಹೊಡೆದೆವು. ಟೆಂಗ್ ಹೊಡೆನ ಆಧಾರ ಹಚ್ಕೋಬೇಕಿತ್ತು. ಆಧಾರ ಹಚ್ಕೊಂಡ್ಕೆ ಮತ್ತೆ ಬೇರೆ ಗುಡಿಗೆ ಬಂದೀವಿ. ಇಲ್ಲಿ ಬಂದು ನೋಡಿದರೆ ಬೀರಲಿಂಗೇಶ್ವರ ಪಲ್ಲಕ್ಕಿ ಮತ್ತು ಭಾಗ್ಯವಂತಿ ಗುಡಿ ಪಲ್ಲಕ್ಕಿ ಗಂಗಾಸ್ನಾನ ಮಾಡ್ಕೊಳಕ್ಕೆ ಬಂದಿರು. ಇಲ್ಲೇ ನಮ್ಮ ದೋಸ್ತರು ಭೀ ಇಲ್ಲ. ಹಂಗೆ ಡೊಳ್ಳಿನ ಕುಣಿತ ಮತ್ತೆ ಏನೇನೋ ಕಾರ್ಯಕ್ರಮ ನಡೀತಿದೆ ನೋಡಿ ಸ್ವಲ್ಪ. ಈಗ ನಮ್ಮ ದೋಸ್ತರು ಹೊಂಟ್ರ ಆಯ್ತು. ಬೀರಲಿಂಗೇಶ್ವರ ಪಲ್ಲಕ್ಕಿ ಮುಂದುಗಡೆ ಹೊಂಟಿದೆ ನೋಡಿ. ಇಲ್ಲೇ ನಮಸ್ಕಾರ ಮಾಡ್ಕೆ ಮತ್ತೆ ಕಾಯಿ ಹೊಡ್ಕೊಂಡ್ಕೆ ಬಂದಿದೆ. ನಮ್ಮ ದೋಸ್ತ ಸಿಕ್ಕುನ್ ಇಲ್ಲೇ ದಾರ್ಯಾಗ. ಸಿಗೋಣ ಮತ್ತೆ ಬೇರೆ ಗುಡಿಗೆ ಹೋಗೋಣ. ಬಾ ಅಲ್ಲಿತ್ತಿನ ನೋಡೋಣ, ಬನ್ನಿ ಹೋಗೋಣ. ಮತ್ತೆ ಇಲ್ಲಿ ಬಂದುಬಿಟ್ಟಿವಿ. ಈಗ ನೋಡ್ತಾ ಇದ್ದಿರ್ಬೋದು ನಮ್ಮ ದೋಸ್ತ ಇಲ್ಲಿ ನಮಸ್ಕಾರ ಮಾಡಿ ಸುತ್ತಲಿತ್ತು. ಆಮೇಲೆ ಉದ್ದಿನ ಕಡ್ಡಿ ಹಚ್ಚಿ ನಾನು ಉದ್ದಿನ ಕಡ್ಡಿನೂ ಹಚ್ಚಿಕೆ ಬೆಳಗ್ಗೆ ಆಮೇಲೆ ಟೆಂಗ್ ಹೊಡಿಬೇಕು. ನಾನು ಸ್ವಲ್ಪ ಬೆಳಗ್ಗೆ ನಮಸ್ಕಾರ ಮಾಡಿ ಆಮೇಲೆ ಟೆಂಗ್ ಹೊಡ್ಲಿತ್ತಿದ್ದಾನೆ ನಮ್ಮ ದೋಸ್ತ ನೋಡಿ. ಟೆಂಗ್ ಹೊಡೆನ ಮತ್ತೆ ಆಮೇಲೆ ಬೇರೆ ಗುಡಿಗೆ ಹೊಂಟಿವಿ. ಇಡೀ ನಮ್ಮ ಊರಿನಲ್ಲಿ ಎಷ್ಟು ಗುಡಿಗಳು ಅಷ್ಟು ಗುಡಿಗೆ ಟೆಂಗ್ ಹೊಡ್ಕೊಂಬರ್ಬೇಕು. ಹೋಗೋಣ ಬನ್ನಿ. ಇಲ್ಲಿ ಮಹಾಲಕ್ಷ್ಮಿ ಗುಡಿಗೆ ಬಂದೀವಿ. ಇಲ್ಲಿ ದೇವರು ಹೇಗೆ ರೀತಿ ಇದ್ದಾನೆ ನೋಡಿ. ಆಮೇಲೆ ಇಲ್ಲಿ ಊದಿನ ಕಡ್ಡಿ ಹಚ್ಚಿಕೆ ಆಮೇಲೆ ಇಲ್ಲಿ ಗುಡಿಗೆ ಬಂದುಬಿಟ್ಟಿವಿ. ಇನ್ನೂ ಏನೋ ನಡೆಯಲ್ಲ ಇತ್ತು. 10 ಗಂಟೆಗೆ ಪಲ್ಲಕ್ಕಿ ಹೊರಗಡೆ ಬರುತ್ತದೆ. ಇಲ್ಲಿ ಬಂದು ನೋಡಿದರೆ ಇಲ್ಲೇ ಕೂತೀನೋ ಇಲ್ಲೇ ಮಾತಾಡ್ಸೋದು ಕೂತ್ಬಿಟ್ಟಿವಿ ನಾವು. ಆಮೇಲೆ ಪಲ್ಲಕ್ಕಿ ಹೊರಗಡೆ ಬಂತು. ಬರೋಣ ನಾವು ಎದ್ದು ಬಂದುಬಿಟ್ಟಿವಿ ಇಲ್ಲಿ ದೇವ್ರು ನೋಡೋಕ್ಕೆ. ಈ ಕಡೆಯಿಂದ ಹೋಗ್ತಾನೆ ಶಿಡ್ಗ ಹೊಡೆಯಲ್ಲಿ ಅಲ್ಲಿಂದ ಹೋಗಿ ಆಮೇಲೆ ನೋಡ್ತಾ ಇದ್ದಿರ್ಬೋದು ನಮ್ಮ ಮುತ್ತಿಯವರು ಭೀ ಬಂದಿದ್ದಾರೆ. ಮೂರ್ತಿಯನ್ನು ಅಲ್ಲಿ ಇನ್ನೂ ಇಡಲ್ಲ. ಅಲ್ಲಿ ಹೊರಗಡೆ ಹೋಗಿದ ತಕ್ಷಣ ಮೂರ್ತಿಯನ್ನು ಇಡುತ್ತಾರೆ. ಇಲ್ಲೇ ನೋಡಿ ಎಲ್ಲ ಪುರಂತರ ಆಡೋರು ಇಲ್ಲೇ ಬಂದಿದ್ದಾರೆ. ಈಗ ಮೂರ್ತಿಯನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೇ ಮೂರ್ತಿನ ಮುತ್ತಿಯವರು ಭೀ ಇಲ್ಲೇ ಬಂದಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ಕಳಸವನ್ನು ಹಿಡ್ಕೊಂಡು ಹೊಂಟಿದ್ದಾರೆ ನೋಡಿ. ಮತ್ತೆ ಈ ಕಡೆ ಆ ಕಡೆ ಈ ಕಡೆ ಬಂದೆ ನೋಡ್ತಾ ಇದ್ದಿರ್ಬೋದು. ಈಗ ಮೂರ್ತಿಯನ್ನು ಇಡುತ್ತಾರೆ. ಮೂರ್ತಿ ಇಟ್ಟಿದ ತಕ್ಷಣ ಮತ್ತೆ ಡೋಲು ಬಾರಿಸುತ್ತಾರೆ. ಈಗ ಅಲ್ಲಿ ಸ್ವಲ್ಪ ಲೋಡ್ ಸಾಫ್ ಮಾಡಿಕೆ ಸೀದಾ ಸಿಸ್ಟಮೆಟಿಕ್ ಆಗಿ ಇಟ್ಟಿಕೆ ಆಮೇಲೆ ಮೂರ್ತಿಯನ್ನು ಇಡುತ್ತಾರೆ. ಆಮೇಲೆ ಇಲ್ಲಿ ನಮಸ್ಕಾರ ಮಾಡಿ ಮತ್ತೆ ಈ ಕಡೆ ಬಂದುಬಿಟ್ಟಿವಿ. ಪುರಂತರ ಆಡುತ್ತಾರೆ. ಈಗ ಪುರಂತರ ಆಡೋದನ್ನು ನೋಡಿ ನೀವು. ಮತ್ತೆ ನಮ್ಮ ದೋಸ್ತರು ಸಿಕ್ಕರು. ಸಿಗೋಣ ಮತ್ತೆ ನಾವು ಹೊರಗಡೆ ಹೋಗ್ಬಿಟ್ಟಿವಿ. ನಮ್ಮ ದೋಸ್ತರು ಸಿಕ್ಕರು ಮತ್ತೆ ಹೊರಗಡೆ ಬಂದುಬಿಟ್ಟಿವಿ. ಬನ್ನಿ ಹೋಗೋಣ. ಆಮೇಲೆ ಈ ಕಡೆಯಿಂದ ಹೋಗಬೇಕು ದಾರಿ ಎಲ್ಲ ತೋರಿಸ್ತೀನಿ. ಪುರಂತರ ಆಡೋದು ಸ್ವಲ್ಪ ನೋಡಿ ನೀವು.
ಯಾರೋ ಮೈ ಮ್ಯಾಗ ದೇವ್ರು ಬಂದಿನ ನೋಡಿ. ಇಲ್ಲಿ ನಮ್ಮ ದೋಸ್ತರು ಬಂದಿದ್ದಾರೆ ನೋಡಿ, ಅವರೇ ಈಗ ವಿಡಿಯೋ ಮಾಡುತ್ತಿದ್ದಾರೆ. ಇಲ್ಲಿ ಮತ್ತೆ ಇಲ್ಲಿ ಬರೋಣ, ಇಲ್ಲೆಲ್ಲ ಹೋಗೋ ದಾರಿಯಲ್ಲಿ ಪುರಂತರಿಗೆ ಎಳೆನೀರು ಕುಡಿಸಿ, ಆಮೇಲೆ ನಮಗೆಲ್ಲರೂ ಭಕ್ತಾದಿಗಳಿಗೆ ಕಲ್ಲಂಗಡಿ ಜ್ಯೂಸ ಅವ್ರ ಭಕ್ತಾದಿ ಮನಸ್ಸಿಗೆ ಬಂದಿದ್ದು ಅವೆಲ್ಲ ಕೊಡುತ್ತಾರೆ. ಮತ್ತೆ ನಾವು ನಮ್ಮ ದೋಸ್ತರು ಈ ಕಡೆ ಬೇರೆ ರೂಟ್ ಹಿಡಿದು ಬಂದ್ಬಿಟ್ಟಿವಿ. ಬರೋಣ, ಇಲ್ಲಿ ನಾವು ತಡ ಮಾಡ್ಕೊಂಡು ಬಂದೀವಿ. ಎಲ್ಲ ಇಲ್ಲಿ ತನಕ ಬಂದಿದ್ದಾರೆ. ಈಗ ಮತ್ತೆ ನಾವು ಹೊಳೆಗೆ ಡೈರೆಕ್ಟ್ ಬಿಟ್ಟಿವಿ. ಸ್ಥಳ ನೋಡಿ, ಹೊಳೆ ಹೇಗೆ ರೀತಿಯಾಗಿದೆ ತೋರಿಸ್ತೀನಿ ಬನ್ನಿ. ಈ ಕಡೆ ಎಲ್ಲ ಹೊಳೆ ಗಂಗಸ್ನಾನ ಮಾಡೋದು, ಅಲ್ಲಿ ಈಶ್ವರ ಗುಡಿ ಅಂತ ಇದೆ, ಅಲ್ಲಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಈಶ್ವರ ಗುಡಿ ಇಲ್ಲಿ ಸಿಡಿ ಇದ್ದಲ್ಲಿ ಅಲ್ಲೇ ಗಂಗಾಸ್ನಾನ ಸ್ಥಳ ಮಾಡುತ್ತಾರೆ. ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಗುಡಿ ಹೇಗೆ ರೀತಿಯಾಗಿದೆ ನೋಡಿ. ಇಲ್ಲಿ ನಮ್ಮ ದೋಸ್ತ ಇದ್ದನು ಒಳಗಡೆ, ಇಲ್ಲೇ ಒಳಗಡೆ ಕೂತ್ಬಿಟ್ಟಿವಿ. ಈಗ ಮತ್ತೆ ಹೊರಗಡೆ ಬಂದು ತೋರಿಸ್ತೀನಿ ಬನ್ನಿ, ಹೋಗೋಣ. ಈಗ ಸಿಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟಿವಿ ದಂಡಿಗೆ, ಹೊಳಿ ಯಾವ ರೀತಿಯಾಗಿದೆ ನೋಡಿ. ನಾವು ನಮ್ಮ ದೋಸ್ತ ಇಲ್ಲೇ ಸಿಡಿ ಬಲ್ಲೇ ಕೂತ್ಬಿಟ್ಟಿವಿ. ಈಗ ನಂದಿ ಕೋಲನ್ನು ಇಟ್ಟಿದ್ದಾರೆ ಅಲ್ಲಿ ಕಳಸ ಇಡಬೇಕಂತ ಸಿಡಿ ಎಲ್ಲ ತೊಳಿಲಿತ್ತಿದ್ದಾರೆ, ನೀರು ಹಾಕಿ ಹಾಕಿ. ಮತ್ತೆ ಪಲ್ಲಕ್ಕಿ ಇಡಕ್ಕಾಗಿ ಅಲ್ಲಿ ಭೀ ತೊಳಿತಾರೆ. ಈಗ ಆಯ್ತು, ಕಳಸವನ್ನು ತೊಗೊಂಡು ಹೊಂಟಿದ್ದಾರೆ. ಇನ್ನೇನು ಪಲ್ಲಕ್ಕಿ ಬರುತ್ತದೆ, ಜನ ಎಲ್ಲ ತುಂಬಿದೆ. ಬಸವಣ್ಣ ಈಗ ಪಲ್ಲಕ್ಕಿ ಬಂದಿದೆ. ಈಗ ಅಲ್ಲಿ ಕಂಬಳಿಯನ್ನು ಅಲ್ಲಿ ಕಟ್ಟಿಯನ್ನು ತೊಳಕಿ, ಆಮೇಲೆ ಕಂಬಳಿ ತೊಯಿಸ್ಕೆ ಅಲ್ಲಿ ಹಾಸಕ್ಕೆ, ಆಮೇಲೆ ಪಲ್ಲಕ್ಕಿಯನ್ನು ಅಲ್ಲೇ ಇಡುತ್ತಾರೆ. ಮೂರ್ತಿಯನ್ನು ಹಾಗೆ ತೊಗೊಂಡು ಬಂದಕ್ಕೆ ತೊಳೋದಕ್ಕೆ ಅದೇ ಗಂಗಾಸ್ಥಳ. ಈಗ ಎಲ್ಲರೂ ಈಶಾಡುತ್ತಿದ್ದಾರೆ, ನೋಡ್ತಾ ಇದ್ದಿರ್ಬೋದು ನೀವು. ಆಯ್ತು, ಇನ್ನೇನು ಈಗ ಕಳಸವನ್ನು ಇಟ್ಟಿದ್ದಾರೆ ಮೂರ್ತಿ ಎಲ್ಲ. ಈಗ ಮತ್ತೇನು ಇನ್ನು ತೊಳಕ್ಕೆ ಆಮೇಲೆ ಪೂಜೆಯನ್ನು ಮಾಡುತ್ತಾರೆ. ಮಾಡೋದನ್ನು ತೋರಿಸ್ತೀನಿ ನೋಡಿ. ಈಗ ಎಲ್ಲರೂ ನಮ್ಮ ದೊಡ್ಡವರಲ್ಲಿ ಸಣ್ಣವರಲ್ಲಿ ಎಲ್ಲರೂ ಈಜಾಡುತ್ತಾರೆ. ಯಾರ್ಯಾರು ಈಜು ಬರುತ್ತದೆ ಹಂಗೆ ಅಲ್ಲಿ ಒಟ್ಟ ಕಾಲು ಹತ್ತಲ್ಲಿ ಈಜಾಡ. ಮತ್ತು ಈಗ ಆ ಕಡೆ ಮುಂದೆ ಹೋದಾಗ ಅಲ್ಲೊಂದು ಕಟ್ಟೆ ಇದ್ದಂಗಿದೆ, ಅಲ್ಲಿ ಕಾಲು ಹತ್ತುತ್ತದೆ. ಈಗ ಪಿತಂಬ್ರಿ ಹಾಕಿ ತೆಕ್ಲುತ್ತಿದ್ದಾರೆ, ಸ್ವಚ್ಛ ತೊಳಕೆ. ಆಮೇಲೆ ತೊಳೆದ ತಕ್ಷಣ ಪೂಜೆಯನ್ನು ಮಾಡುತ್ತಾರೆ. ಈಗ ತೊಳೆಯುತ್ತಿದ್ದಾರೆ. ಈಗ ತೊಳೆದ ತಕ್ಷಣ ಆಮೇಲೆ ಪೂಜೆ ಮಾಡಿ ಮಂತ್ರವನ್ನು ಹೇಳುತ್ತಾರೆ. ಮಂತ್ರ ಹೇಳೋಣ ಮತ್ತೆ ಹೊರಡೋದು ಗುಡಿ ಕಡೆಗೆ. ಈಗ ಮಂತ್ರವನ್ನು ಹಾಳುತ್ತಿದ್ದಾರೆ ನೋಡಿ. ಆಮೇಲೆ ಈಗ ಹೊಂದ್ಬಿಟ್ಟಿವಿ. ಇಲ್ಲಿ ನಮ್ಮ ದೋಸ್ತ ಸಿಕ್ಕರು ನಂದಿ ಕೋಲನ್ನು ಒಯ್ಯುತ್ತಿದ್ದಾರೆ. ಒಯ್ದ ತಕ್ಷಣ ಮತ್ತೆ ಕಳಸವನ್ನು ತಗೊಂಡು ಬರುತ್ತಾರೆ. ತೊಗೊಂಬರೋಣ, ಆಮೇಲೆ ಪಲ್ಲಕ್ಕಿಯನ್ನು ತಗೊಂಡು ಬರುತ್ತಾರೆ. ಆಮೇಲೆ ಗಂಗಾಸ್ಥಳ ಆಗಿದ ತಕ್ಷಣ ಸಕ್ಕರೆ ಹಂಚುತ್ತಾರೆ. ಅಲ್ಲಿ ಕಲ್ಲಂಗಡಿ ಅಲ್ಲಿ ಬರಮಂತಿ ಕಲ್ಲಂಗಡಿ ಜ್ಯೂಸ್ ಏನು ಬೇಕಾದ ಹಣ್ಣುಗಳು ಹಂಚುತ್ತಾರೆ. ಇಲ್ಲಿ ಮತ್ತೆ ಸಕ್ಕರೆ ಹಂಚುತ್ತಾರೆ. ಈಗ ಹೊಂಟಿವಿ, ಪಲ್ಲಕ್ಕಿ ತೊಗೊಂಡು ಹೊಂಟಿದ್ದಾರೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕಳಸವನ್ನು ತೊಗೊಂಡು ಹೊಂಟಿದ್ದಾರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಏನಾಗಲ್ಲ ಸಬ್ಸ್ಕ್ರೈಬ್ ಕರೋ.
ಈಗ ಮತ್ತೆ ಬಂದ್ಬಿಟ್ಟಿವಿ, ನೋಡ್ತಾ ಇದ್ದಿರ್ಬೋದು. ಸೀದಾ ಹೋಗೋಣ ಗುಡಿ ಬಲ್ಲಿ ಬನ್ನಿ ಹೋಗೋಣ. ಇಲ್ಲಿ ಗುಡಿ ಬಲ್ಲಿ ಬಂದ್ಬಿಟ್ಟಿವಿ. ಜನ ಅಂದ್ರೆ ಜನ, ಎಲ್ಲ ಕಡೆ ಜನ ನೋಡ್ತಾ ಇದ್ದಿರ್ಬೋದು. ಇನ್ನೇನು ಪಲ್ಲಕ್ಕಿ ಬರೋ ಸಮಯ ಆಗಿದೆ. ಇಲ್ಲಿ ನಂದಿ ಕೋಲು ಎತ್ತುತ್ತಿದ್ದಾರೆ. ಆಮೇಲೆ ಪಟಾಕಿ ಹಚ್ಚಿದ್ದಾರೆ, ಪಲ್ಲಕ್ಕಿ ಬಿ ಬಂದಿದೆ. ಪಟಾಕಿ ಹಚ್ಚಿದ ತಕ್ಷಣ ಆಮೇಲೆ ಸಿಡಿಗಾಯಿ ಹೊಡಿತಾರೆ. ಇನ್ನು ಪಟಾಕಿ ಯಾವ ರೀತಿಯಾಗಿ ಹೋಗುತ್ತವೆ ನೋಡಿ. ಏಟು ಜನ ಅಂತಾರೆ. ಈಗ ಪಲ್ಲಕ್ಕಿ ಬಂದಿದೆ ಎದುರುಗಡೆ. ಪಲ್ಲಕ್ಕಿ ಎದುರುಗಡೆ ಬರೋಣ. ಇನ್ನು ಏನಿಲ್ಲ, ಸಿಡಿಗಾಯಿ ಹೊಡೆಯುವ ಸಮಯ ಈಗ ಆಯ್ತು. ಸಿಡಿಗಾಯಿ ಹೊಡ್ಲಿತ್ತಿದ್ದಾರೆ, ನೋಡ್ತಾ ಇದ್ದಿರ್ಬೋದು. ಇಲ್ಲಿ ಆಮೇಲೆ ಬಂದು ನೀರು ಹಾಕ್ತಾರೆ. ನೀರು ಹಾಕೋಣ 2 ಟ್ಯಾಂಕ್ ತೊಗೊಂಬರ್ತಾರೆ. ಅವ ಟ್ಯಾಂಕ್ ಇಲ್ಲಿ ಹೊಡೆಯೋದು. ಸಿಡಿಗಾಯಿ ಹೊಡೆಯೋದು ಬುಕ್ಳು ತಡ ಆಯ್ತು. ಇನ್ನೂ ಬುಕ್ಳು ಕಾಯಿಗಳು ಇದ್ದವು. ಆಮೇಲೆ ನಮ್ಮ ದೋಸ್ತು ಸಿಕ್ಕರು. ಬಾ ಆ ಕಡೆ ಗುಡಿಯಾಗ ಹೋಗಮ್ಮಂತಂದರು. ಆಯ್ತಪ್ಪ, ಗುಡಿಯಾಗ ಬಂದ್ಬಿಟ್ಟಿವಿ. ಈಗ ಸ್ವಲ್ಪ ಸಿಡಿಗಾಯಿ ಹೊಡೆಯೋದು ನೀವು ನೋಡಿ. ಆಗ ಸಿಡಿಗಾಯಿ ಹೊಡೆದ ತಕ್ಷಣ ಕಳಸ ಏರಿಸ್ತಾರೆ. ಕಾಯಿ ಹೊಡೆದು ಬಿದ್ದಿರ್ತಾವಲ್ಲ, ಅವೆಲ್ಲ ಸರಿಸ್ತಾರೆ. ಯಾಕಪ್ಪ ಅಂದರೆ ಮತ್ತೆ ಕಾಯಿ ಹೊಡೆದ್ರೆ ಹೊಡೆಯಲ್ಲ ಜೋರಾಗಿ, ಅಲ್ಲೇ ಉಳ್ಕೊಂಡ್ಬಿಡ್ತು. ಅದಕ್ಕಾಗಿ ಮತ್ತೆ ಸರಿಸ್ಕೆ ಮತ್ತೆ ಕಾಯನ್ನು ಹೊಡೆಯೋದು ಸ್ಟಾರ್ಟ್ ಮಾಡುತ್ತಾರೆ ನೋಡಿ. ಹಂಗೆ ಲೈಕ್ ಅಲ್ಲಿ ಬಟನ್ ಸೈಡಿಗೆ ಅದ, ಲೈಕನ್ನು ಒತ್ತಾರೆ. ಆಮೇಲೆ ಇಲ್ಲಿ ಮತ್ತೆ ನಾವು ಬಂದೆ. ನಮ್ಮ ದೋಸ್ತರು ಇಲ್ಲಿ ನಿಂತರು. ಇನ್ನೇನು ಕಳಸ ಏರಿಸೋ ಸಮಯ ಬಂದಿದೆ. ಇಲ್ಲಿ ನೋಡ್ತಾ ಇದ್ದಾರೆ, ಪಲ್ಲಕ್ಕಿ ಒಳಗಡೆ ಬಂದಿದೆ. ಇಲ್ಲಿ ಜನ ಅಂದ್ರೆ ಜನ ನೋಡ್ತಾ ಇದ್ದಿರ್ಬೋದು. ನಿಮಗೆ ಹೆಬ್ಬಿದ್ದಾರೆ ಆಲ್ರೆಡಿ ನೋಡ್ತಾ ಇದ್ದಿರ್ಬೋದು. ಇನ್ನೇನು ಕಳಸ ಎಳ್ಸೋ ಅಂಥ ಸಮಯ ಬಂದಿದೆ. ಈಗ ಆಮೇಲೆ ಗುಡಿ ಮ್ಯಾಗೆ ಎಲ್ಲರೂ ಕಳಸ ತೊಗೊಂಡು ಮತ್ತೆ ಹೆಬ್ಬಿದ್ದಾರೆ. ಹೆಬ್ಬಿದ ತಕ್ಷಣ ಈಗ ಕಳಸವನ್ನು ಏರಿಸುತ್ತಾರೆ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಲೈಕ್ ಬಟನ್ ಸೈಡಿಗೆ ಇದೆ, ಲೈಕ್ ಒತ್ತಿ. ಹಾಗೆ ಅದರ ಕೆಳಗೆ ಬಾಜುನೇ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಕಳಸ ಏರಿದ ತಕ್ಷಣ ಆಮೇಲೆ ಅಲ್ಲೇ ಗುಡಿ ಮ್ಯಾಗೆ ಕಾಯನ್ನು ಹೊಡಿತಾರೆ. ಈಗ ಕಳಸವನ್ನು ಏರಿಸಲುತ್ತಿದ್ದಾರೆ. ಒಂದೊಂದಾಗಿ ಸೇರಿಸಲುತ್ತಿದ್ದಾರೆ ನೋಡಿ. ಪೂರ್ತಿ ಮುಗಿಲುತ್ತಿದೆ. ಇನ್ನು ನೋಡಿ ಜನ ಈಗ ಆಯ್ತು. ಲಾಸ್ಟ್ ಇನ್ನು ಸೇರಿಸೋದು ಬಾಕಿ ಇದೆ. ಸೇರಿದ ತಕ್ಷಣ ಆಮೇಲೆ ಅಲ್ಲಿ ಕೆಳಗಡೆ ಕಾಯಿ ಹೊಡಿತಾರೆ. ಇನ್ನೇನು ಲಾಸ್ಟ್ ಒಂದಿತ್ತು, ಅದನ್ನು ಸೇರಿಸಿದ್ದಾರೆ. ಈಗ ಹೂವಿನ ಹಾರನ್ನು ಹಾಕುತ್ತಾರೆ ಮತ್ತೆ. ಆಯ್ತೇನು ಲಾಸ್ಟ್ ಆಯಿತು, ಮುಗೀತು. ಈಗ ಹೂವಿನ ಹಾರವನ್ನು ತೊಗೊಂಡು ಹೊಂಟಿದ್ದಾರೆ ಬುಟ್ಟೆಗೆ. ಬುಟ್ಟಿ ಒಳಗಡೆ ಹೂವಿನ ಹಾರ ಇದೆ. ಆಯ್ತು, ಲಾಸ್ಟ್ ಅದು. ಇನ್ನೇನು ಹನುಮಾನ್ ದೇವ್ರ ಗಜ ಇದ್ದಂಗಿದೆ, ಅದೊಂದು ಹಾಕಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಆಮೇಲೆ ಜೆಂಡ ತೆಗೆದಿರ್ತದೆ, ಹಳಿದಾಗಿರ್ತದಲ್ಲ, ಹೊಸ ಜೆಂಡ ಹಾಕಿಕ್ಕೆ ಕಟ್ಟುತ್ತಾರೆ. ಮತ್ತೆ ಅಲ್ಲಿ ಕೆಳಗಡೆ ಡ್ಯಾನ್ಸನ್ನು ಮಾಡುತ್ತಿದ್ದಾರೆ ನೋಡಿ.
ಈಗ ಆಯ್ತು, ಹೂವಿನ ಹಾರವನ್ನು ಹಾಕಿದ್ದಾರೆ ನೋಡಿ. ಆಮೇಲೆ ಪಟಾಕಿಯನ್ನು ಹಚ್ಚಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಅಲ್ಲಿ ಟ್ಯಾಂಗನ್ನು ಹೊಡಿಲಿತ್ತಿದ್ದಾರೆ, ಟ್ಯಾಂಗ್ ಹೊಡಿತಾರೆ ಅಂತ ಹೇಳಿದೆ ಎಲ್ಲ ಟ್ಯಾಂಗನ್ನು ಹೊಡೆಯಲಿತ್ತಿದ್ದಾರೆ ನೋಡಿ. ಈಗ ಪಟಾಕಿಯನ್ನು ಹಚ್ಚಿದ್ದಾರೆ, ಎಲ್ಲ ಪಟಾಕಿ ಹೇಗೆ ರೀತಿಯಾಗಿ ಆಯ್ತು. ಇನ್ನೇನು ಮುಗೀತಲ್ಲ, ಈಗ ಕೆಳಗಡೆ ಇಳಿತಾರೆ.